ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ITI ಮಾನ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಎಂಜಿನಿಯರಿಂಗ್ ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿನ್ನೆ ಎಲ್ಲ ಶಾರ್ಟ್ ಲಿಸ್ಟ್ ಮಾಡಿದ್ವಿ ನಿನ್ನೆ ವಿಡಿಯೋಲ್ಲಿ. ಸೊ ಇವತ್ತು ಈಚ್ ಇನ್ಸ್ಟ್ರೂಮೆಂಟ್ ಬಗ್ಗೆ, ಅದರ ಯೂಸಸ್ ಏನು, ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಫಸ್ಟ್ ಅಲ್ಲಿ ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಬಂದು ಮೇನ್ ಇರಬೇಕಾಗಿದ್ದು ನಮಗೆ ಒಂದು ಡ್ರಾಯಿಂಗ್ ಶೀಟ್ಸ್. ಸೊ ಈ ಒಂದು ಡ್ರಾಯಿಂಗ್ ಶೀಟ್ಸ್ ತುಂಬ ಬೇರೆ ಬೇರೆ ಒಂದು ಸ್ಪೆಸಿಫಿಕೇಶನ್ಸ್ ಅಲ್ಲಿ ಅವೈಲೇಬಲ್ ಆಗಿರ್ತವೆ. ಸೊ A0 ಇಂದ ಹಿಡಿದು A4 ತನಕನು. ಸೊ ಇವೆಲ್ಲ A0 ಬಂದು ದೊಡ್ಡ ಶೀಟ್, ಎಲ್ಲದಕ್ಕಿಂತನೂ ಫುಲ್ ಸೈಜ್ ಶೀಟ್ ಅಂತ ಕರಿತೀವಿ ಇದನ್ನ. A1 ಶೀಟ್ ಬಂದು A0 ಶೀಟ್ ಅಲ್ಲಿ ಹಾಫ್ ಇರುತ್ತೆ, ಅಂಡ್ A2 ಶೀಟ್ ಬಂದು A1 ಶೀಟ್ ಅಲ್ಲಿ ಹಾಫ್ ಇರುತ್ತೆ, ಹಾಗೂ A3 ಶೀಟ್ ಬಂದು A2 ಶೀಟ್ ಅಲ್ಲಿ ಹಾಫ್ ಇರುತ್ತೆ, A4 ಶೀಟ್ ಬಂದು A3 ಶೀಟ್ ಅಲ್ಲಿ ಹಾಫ್ ಇರುತ್ತೆ. ಸೊ ಇವೆಲ್ಲ ಈ ಒಂದು ಮೇನ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಪೇಪರ್ ಶೀಟ್ ಬಂದು ನಮಗೆ ಏನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ, ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ನಾವು ಒಂದು ಪೆನ್ಸಿಲ್ ಇಂದ ಅದ್ರ ಮೇಲೆ ಒಂದು ಡ್ರಾಯಿಂಗ್ ಹಾಕಿ ಒಂದು ಯಾವುದೇ ಒಂದು ವಸ್ತುವಿಂದು ಅಥವಾ ಬೇರೆ ಯಾವುದ್ರದ್ದೇ ಆಗಲಿ ಒಂದು ಪ್ರೆಸೆಂಟೇಷನ್, ಗ್ರಾಫಿಕಲ್ ಅಥವಾ ಪಿಕ್ಟೋರಿಯಲ್ ಪ್ರೆಸೆಂಟೇಷನ್ ಕೊಡೋದಕ್ಕೆ ಬಳಕೆ ಆಗುತ್ತೆ. ಸೊ ಡಿಫ್ರೆಂಟ್ ಸೈಜಸ್ ಎಲ್ಲ ಇಲ್ಲಿದೆ ನೋಡ್ರಿ. A0 ಸೈಜ್ ಎಲ್ಲದಕ್ಕಿಂತ ದೊಡ್ಡ ಸೈಜ್ ಅದು. ಸೊ ಶೀಟ್ ವಿಡ್ತ್ ಹಾಗೂ ಶೀಟ್ ಲೆಂತ್ MM ಅಲ್ಲಿ 841, ಶೀಟ್ ವಿಡ್ತ್ ಬಂದು 841 A0ದು, ಲೆಂತ್ ಬಂದು 1189 mm. A1 ಶೀಟ್ದು A0 ಶೀಟ್ ಅಲ್ಲಿ ಅರ್ಧ ಇರುತ್ತೆ. ಸೊ ಫಾರ್ ದಟ್ ಸೇಕ್ 594 mm ವಿಡ್ತ್ and 841 mm ಲೆಂತ್. A2 ಬಂದು A1 ಶೀಟ್ ಅಲ್ಲಿ ಹಾಫ್ ಇರುತ್ತೆ. ಸೊ 420 mm ವಿಡ್ತ್ and 594 mm ಲೆಂತ್. ನೆಕ್ಸ್ಟ್ ಇಸ್ A3 ಶೀಟ್. A2 ಶೀಟ್ ಅಲ್ಲಿ ಹಾಫ್ ಇರುತ್ತೆ, 297 mm ವಿಡ್ತ್ ಹಾಗೂ 420 mm ಲೆಂತ್. ಅಂಡ್ A4 ಶೀಟ್ ಲಾಸ್ಟ್, ಒಂದು ನಾರ್ಮಲ್ ಬುಕ್ಗೆ ಯೂಸ್ ಮಾಡುವಂತಹ ಒಂದು ಪೇಪರ್, ಒಂದು ಲಾಂಗ್ ಬುಕ್ಕಿಗೆ. ಸೊ ಅದರ ವಿಡ್ತ್ ಬಂದು 210 mm ವಿಡ್ತ್ ಅಂಡ್ 297 mm ಲೆಂತ್. ಇದೇ ಸೇಮ್ ನಾವು ಮಿಲಿಮೀಟರ್ಸ್ ಅಲ್ಲಿ ನೋಡೋದ್ರಿಂದ ಹಾಗೂ ಇಂಚಸ್ ಅಲ್ಲಿ ನಾವು ನೋಡಿದವಾಗ A ಅಂದ್ರೆ A0, B ಅಂದ್ರೆ A1, ಈ ರೀತಿ A4 ತನಕನು ಶೀಟ್ಸ್ ಇಂಚಸ್ ಅಲ್ಲಿ ವಿಡ್ತ್ ಮತ್ತೆ ಲೆಂತ್ ನೋಡಿದವಾಗ 8.5 ಇಂಚಸ್ ವಿಡ್ತ್ ಅಂಡ್ 11 ಇಂಚಸ್ ಲೆಂತ್. B ಬಂದು ಅಂದ್ರೆ A1 ಶೀಟ್ 11 ಇಂಚಸ್, ಸಾರಿ A ಅಂದ್ರೆ A4 ಶೀಟ್ ಇಂದ ಹಿಡಿದು ಕೆಳಗಡೆಗೆ ಬರ್ತಾ ಇದೀವಿ ನಾವು, ಇಂಚಸ್ ಜಾಸ್ತಿ ಆಗ್ತಾ ಇದೆ. ಈ ತನಕ ಬರೋಷ್ಟೊತ್ತಿಗೆ A0 ಶೀಟ್ ಇದು. ಸೊ ಇಂಚಸ್ ಅಲ್ಲಿ ನಮಗೆ ಲೆಂತ್ಸ್ ಇಲ್ಲಿ ಶಾರ್ಟ್ ಲಿಸ್ಟ್ ಇದೆ. ಸೊ ನೆಕ್ಸ್ಟ್ ಎಂಜಿನಿಯರಿಂಗ್ ಡ್ರಾಯಿಂಗ್ ಅಲ್ಲಿ ಫಸ್ಟ್ ಬೇಕಾಗಿದ್ದು ನಮಗೆ ಎಂಜಿನಿಯರಿಂಗ್ ಡ್ರಾಯಿಂಗ್ ಶೀಟ್, ಆದ್ಮೇಲೆ ಎಂಜಿನಿಯರಿಂಗ್ ಡ್ರಾಯಿಂಗ್ ಲೇಔಟ್, ಶೀಟ್ ಲೇಔಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಸೊ ನಾರ್ಮಲ್ A2 ಶೀಟ್ ಆಗಲಿ A4 ಶೀಟ್ ಆಗಲಿ ಇದೇ ತರ ಇರುತ್ತೆ, ವಿಚ್ ಕನ್ಸಿಸ್ಟ್ ಆಫ್ ಒನ್ ಡ್ರಾಯಿಂಗ್ ಶೀಟ್ ಎಡ್ಜ್. ಈ ಲಾಸ್ಟ್ ಏನಿದೆ ಅದು ಎಡ್ಜ್ ಅಂತ ಕರಿತೀವಿ, ಈ ಒಳಗಡೆ ಒಂದು ಬಾರ್ಡರ್ ಲೈನ್ ಅಂತ ಕರಿತೀವಿ ಇದನ್ನ. ಸೊ ಈ ಎಡ್ಜ್ಗೂ ಬಾರ್ಡರ್ ಲೈನಿಗೂ ಮಿನಿಮಮ್ A3 ಮತ್ತೆ A1 ಮತ್ತೆ A0 ಅಂಡ್ A1 ಶೀಟ್ಸ್ಗೆ 20 mm ಇರುತ್ತೆ, ಅಂಡ್ A2, A3, A4 ಶೀಟ್ಸ್ಗೆ 10 mm ವಿಡ್ತ್ ಇರುತ್ತೆ. ಇದು ಬಾರ್ಡರ್ ಲೈನ್ ಇಂದ ಹಾಗೂ ಶೀಟ್ ಎಡ್ಜ್ಗೆ. ಅಂಡ್ ಇದು ಬಂದು ಒಂದು ರೈಟ್ ಸೈಡ್ ಕಾರ್ನರ್ ಅಲ್ಲಿ ಟೈಟಲ್ ಬಾಕ್ಸ್ ಇರುತ್ತೆ. ಈ ಒಂದು ಟೈಟಲ್ ಬಾಕ್ಸ್ ಅಲ್ಲಿ ನಮಗೆ ಎಲ್ಲಾ ತರದ ಡೀಟೇಲ್ಸ್ ಬಗ್ಗೆ ಇರ್ಬೋದು, ಕಂಪನಿ ನೇಮ್, ಕನ್ಸಲ್ಟೆಂಟ್ ನೇಮ್, ಕಾಂಟ್ರಾಕ್ಟರ್ ಯಾರು, ಡೀಟೇಲ್ಸ್ ಆಫ್ ಡ್ರಾಯಿಂಗ್, ಟೈಟಲ್ ಆಫ್ ಡ್ರಾಯಿಂಗ್ ಹಾಗೂ ಡ್ರಾಯಿಂಗ್ ನಂಬರ್ ಏನು, ಯಾವ ಸ್ಕೇಲ್ ಅಲ್ಲಿ ಯೂಸ್ ಮಾಡಿದೀವಿ, ಯೂನಿಟ್ಸ್ ಏನು, ಡ್ರಾಯಿಂಗ್ ಮೆಥಡ್ ಯಾವ್ದು ಅಪ್ಲೈ ಮಾಡಿದೀವಿ, ಹಾಗೂ ಯಾವ ಡೇಟ್ಗೆ ನಾವು ಡ್ರಾಯಿಂಗ್ ಅನ್ನ ಮಾಡಿದೀವಿ, ಇವನ್ನೆಲ್ಲ ಒಂದು ಹತ್ರ ನಮಗೆ ಈ ಟೈಟಲ್ ಬ್ಲಾಕ್ ಅಲ್ಲಿ ನಮಗೆ ಇನಿಶಿಯೇಟ್ ಮಾಡ್ತಾರೆ. ಸೊ ಇಟ್ ವಿಲ್ ಬಿ ವೆರಿ ಈಸಿ, ನಮಗೆ ಯಾವುದು ಏನು ಅನ್ನೋದು ಎಲ್ಲ ತಿಳ್ಕೊಳ್ಳೋದಕ್ಕೆ. ಕಂಪ್ಲೀಟ್ ಡ್ರಾಯಿಂಗ್ ಅನ್ನ ನೋಡ್ಲಾರ್ದಂಗ ವಿ ಕ್ಯಾನ್ ಸಿ ದಿಸ್ ಡ್ರಾಯಿಂಗ್ ಟೈಟಲ್ ಬಾಕ್ಸ್ ಅಂಡ್
ನಾವು ಅರ್ಥ ಮಾಡ್ಕೋಬಹುದು. ಒಂದ್ರ ಮಟ್ಟಿಗೆ ಆ ಡ್ರಾಯಿಂಗ್ ಅನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಈಸ್, ಈ ಒಂದು ಡ್ರಾಯಿಂಗ್ ಶೀಟ್ ಅನ್ನ ನಾವು ಹೇಗಂದ್ರೆ ಹಾಗೆ ಫೋಲ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದಕ್ಕೆ ಆದಂತಹ ಕೆಲವೊಂದು ಮೆಥಡ್ ಇದೆ. ಒಂದು ಮೆಥಡ್, ಅದು ಯಾವ ರೀತಿ ಅನ್ನೋದನ್ನ ನೋಡೋಣ. ಸೊ ಈ ರೀತಿ ಇದೊಂದು A1 ಶೀಟ್. A1 ಶೀಟ್ ಆಗಲಿ ಯಾವುದೇ ಆಗಲಿ ನಾವು ಡ್ರಾಯಿಂಗ್ ಹಾಕಿದ್ಮೇಲೆ ಯಾವತ್ತಿಗೂ ನಮಗೆ ರೈಟ್ ಕಾರ್ನರ್ ಅಲ್ಲಿ ಟೈಟಲ್ ಬ್ಲಾಕ್ ಇರುತ್ತೆ, ಅದು ಮೇಲ್ಗಡೆ ಬರೋ ತರಾನೇ ನಾವು ಫೋಲ್ಡ್ ಮಾಡ್ಕೋಬೇಕು. ಸೊ ಫಸ್ಟ್ ಫೋಲ್ಡಿಂಗ್ ಬಂದು ಇದು ಎಡ್ಜ್ ಲೈನ್. ಸೊ ಫಸ್ಟ್ ಫೋಲ್ಡಿಂಗ್ ಬಂದು ನಾವು ಇಲ್ಲಿ ಮಾಡಬೇಕು. ಸೊ ಇಲ್ಲಿ ಮಾಡಿದವಾಗ ನಮಗೆ ಈ ರೀತಿ ಟೈಟಲ್ ಬ್ಲಾಕ್ ಇಲ್ಲಿ ಮೇಲೆ ಬರುತ್ತೆ. ಸೊ ಈಚ್ ಫೋಲ್ಡಿಂಗಿಗೆ ಈ ಲೆಂತ್ ಏನಿದೆ ಈಚ್ ಫೋಲ್ಡಿಂಗ್ಗೆ 190 mm ಗಿಂತ ಕಡಿಮೆ ಇರಬಾರ್ದು. ಸೊ A1 ಶೀಟಿಗೆ ಬಂದು ನಮಗೆ 3 ಫೋಲ್ಡಿಂಗ್ಸ್ ಬರುತ್ತೆ. ಸೊ 4 ಪ್ಲೀಟ್ಸ್ ಆಫ್ ಪೇಪರ್ ಬರುತ್ತೆ ನಮಗೆ. ಸೊ ಆಲ್ವೇಸ್ ನಮಗೆ ಈಸಿಯಾಗಿರೋ ತರ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡಿದ್ದವಾಗ ಏನಾಗುತ್ತೆ, ಟೈಟಲ್ ಬ್ಲಾಕ್ ಮೇಲೆ ಬಂದಿರೋದ್ರಿಂದ ನಾವು ಈಸಿಯಾಗಿ ಕನ್ವಿನಿಯೆಂಟ್ ಆಗಿ ಶೀಟ್ಸ್ ಅನ್ನ ಡ್ರಾಯಿಂಗ್ ಪ್ರಕಾರ ನಾವು ತಕೊಳ್ಳೋದಕ್ಕೂ ಈಸಿ ಆಗತ್ತೆ, ಈಸಿಯಾಗಿ ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಆಗತ್ತೆ. ಸೊ ಡ್ಯಾಮೇಜ್ ಆಗ್ಲಾರ್ದಂಗ ವಿಸಿಬಲ್ ಆಗಿ ಈಸಿಯಾಗಿ ನಾವು ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ರಿಟ್ರೀವ್ ಮಾಡೋದಕ್ಕೂ ಈಸಿ ಆಗತ್ತೆ. ಸೊ A2 ಶೀಟ್ ಅಲ್ಲಿ ಬಂದು ಇದೇ ತರ ನಾವು ಫೋಲ್ಡಿಂಗ್ ಮಾಡಿದವಾಗ ಒಂದು ಫೋಲ್ಡಿಂಗ್ ಕಡಿಮೆ ಬರುತ್ತೆ, ಬಿಕಾಸ್ ಲೆಂತ್ ಅಂಡ್ ವಿಡ್ತ್ ಆಫ್ ದ ಶೀಟ್ ವಿಲ್ ಬಿ ಲೆಸ್. ಸೊ ಆಲ್ವೇಸ್ ಇಂಪಾರ್ಟೆಂಟ್ ಏನು, ಒಂದು ಮೆಥಡ್ ಆಫ್ ಫೋಲ್ಡಿಂಗ್ ಡ್ರಾಯಿಂಗ್ ಶೀಟ್ ಅಲ್ಲಿ ರೈಟ್ ಕಾರ್ನರ್ ಅಲ್ಲಿ ಇರುವಂತಹ ಒಂದು ಟೈಟಲ್ ಬ್ಲಾಕ್ ಏನಿದೆ ಮೇಲ್ಗಡೆ ಕಾಣಬೇಕು. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ನೆಕ್ಸ್ಟ್ ಬಂದು ಡ್ರಾಯಿಂಗ್ ಬೋರ್ಡ್. ಸೊ ಡ್ರಾಯಿಂಗ್ ಬೋರ್ಡ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ನಾರ್ಮಲ್ ಪೇಪರ್ ಮೇಲೆ ನಾವು ಡ್ರಾಯಿಂಗ್ ಹಾಕೋದಕ್ಕೆ ಈಸಿ ಆಗಲ್ಲ, ವಿ ನೀಡ್ ಸಮ್ ಸಪೋರ್ಟ್ ಕೆಳಗಡೆ. ಸೊ ಆ ಸಪೋರ್ಟ್ ಅನ್ನ ನಮಗೆ ಡ್ರಾಯಿಂಗ್ ಬೋರ್ಡ್ ಒದಗಿಸ್ಕೊಡತ್ತೆ. ಸೊ ಇದು ಬಂದು ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ಡ್ ವುಡನ್ ಬೋರ್ಡ್ ಅಂತ ಹೇಳ್ಬೋದು. ರೆಕ್ಟ್ಯಾಂಗ್ಯುಲರ್ ಶಾರ್ಪನ್ ವುಡನ್ ಬೋರ್ಡ್ ಅಂತ ಹೇಳ್ಬೋದು. ಸಾಫ್ಟ್ ವುಡ್ ಇಂದ ತಯಾರು ಮಾಡಿರ್ತಾರೆ ಇದನ್ನ. ಸೊ ಇದಕ್ಕೆ ಬಂದು ಏನೇನು ಡಿಫ್ರೆಂಟ್ ಪಾರ್ಟ್ಸ್ ಇರ್ತವೆ ಅಂತಂದ್ರೆ, ವರ್ಕಿಂಗ್ ಎಡ್ಜ್ ಅನ್ನೋದಿರುತ್ತೆ. ಸೊ ವರ್ಕಿಂಗ್ ಎಡ್ಜ್ ಅಂದ್ರೆ ಮೇಲ್ಗಡೆ ಏನ್ ಸಾಫ್ಟ್ ಪ್ಲೇವುಡ್ ಅನ್ನ ಹಾಕಿ ನಾವು ಡ್ರಾಯಿಂಗ್ ಹಾಕೋದಕ್ಕೆ ಅನುವಾಗಿ ಮಾಡಿರ್ತಾರೆ, ಅದನ್ನ ನಾವು ವರ್ಕಿಂಗ್ ಎಡ್ಜ್ ಅಂತ ಕರಿತೀವಿ. ಇದ್ರ ಕೆಳಗಡೆ ಎಬೋನಿ ವರ್ಕಿಂಗ್ ಎಡ್ಜ್ ಅಂತ ಇರುತ್ತೆ, ಇದು ಬಂದು ನಮ್ಗೆ ಎಬೋನಿ ವರ್ಕಿಂಗ್ ಎಡ್ಜ್ ಅಂತ ಹೇಳ್ತೀವಿ. ಈ ಥಿಕ್ನೆಸ್ ಏನಿದೆ ಅದನ್ನ ಎಬೋನಿ ಎಡ್ಜ್ ಅಂತ ಕರಿತೀವಿ. ಮೂಲೆಗಳನ್ನ ನಾವು ಎಬೋನಿ ಎಡ್ಜ್ ಅಂತ ಕರಿತೀವಿ. ಅಂಡ್ ಇದು ಬಂದು ಬಾಟಮ್, ಇದು ಟಾಪ್ ಆಗಿದವಾಗ ಅದ್ರ ಕೆಳಗಡೆ ಇರೋದನ್ನ ಬಾಟಮ್ ಅಂತ ಕರಿತೀವಿ. ಇವೆರಡೂನು ಸ್ಟ್ಯಾಂಡಿಗೆ ನಾವು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಡ್ರಾಯಿಂಗ್ ಬೋರ್ಡ್ ಅನ್ನ ಯೂಸ್ಫುಲ್ ಆಗಿರೋದಕ್ಕೆ ಕೊಟ್ಟಿರುವಂತಹ ಒಂದು ಬ್ಯಾಟನ್ಸ್ ಅಂತ ಕರಿತೀವಿ ಇವನ್ನ. ಸೊ ನಾವು ಇದರಿಂದ ನಾವು ಒಂದು ಸ್ಕ್ರೂಗಳನ್ನ ಫಿಟ್ ಮಾಡಿಕೊಂಡು ಒಂದು ಬೋರ್ಡಿಗೆ ಅಥವಾ ಒಂದು ಸ್ಟ್ಯಾಂಡಿಗೆ ನಾವು ಈ ಬೋರ್ಡ್ ಅನ್ನ ಫಿಕ್ಸ್ ಮಾಡ್ಕೋಬಹುದು. ಸೊ ಇದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆನ್ಸ್ ಇದಾವೆ. ಯಾವ ರೀತಿ ಡ್ರಾಯಿಂಗ್ ಶೀಟ್ಗೆ ಡಿಫ್ರೆಂಟ್ ಟೈಪ್ಸ್ ಲೆನ್ಸ್ ಇದೆ, ಆ ರೀತಿ ಬೋರ್ಡಿಗೂ ಯಾವ ಡ್ರಾಯಿಂಗ್ ಶೀಟಿಗೆ ಯಾವ ಡ್ರಾಯಿಂಗ್ ಬೋರ್ಡ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದು ಲೆನ್ಸ್ ಇವೆ. ಸೊ ಅದ್ರ ಪ್ರಕಾರ ನೋಡಿದವಾಗ DO ಅನ್ನೋದು D0 ಅನ್ನೋದು A0 ಶೀಟ್ಗೆ ಉಪಯೋಗ ಆಗುವಂತಹ ಒಂದು ಡ್ರಾಯಿಂಗ್ ಬೋರ್ಡ್. ಅದರ ಲೆಂತ್, ವಿಡ್ತ್ ಅಂಡ್ ಥಿಕ್ನೆಸ್ ಬಂದು 1500 into 1000, 1500 ಲೆಂತ್ mm, 1500 mm length, 1000 mm width and 25 mm thickness ಅಂದ್ರೆ ಏನು, ದಪ್ಪ ಇರೋದು. ಸೊ ನೆಕ್ಸ್ಟ್ D1 ಡ್ರಾಯಿಂಗ್ ಬೋರ್ಡ್ A1 ಶೀಟ್ಗೆ ಕರೆಕ್ಟ್ ಆಗಿ ಫಿಟ್ ಆಗುವಂಥದ್ದು. 1000 mm width length, 700 mm width and 25 mm thickness. ಸೊ D2 ಬಂದು A2 ಶೀಟ್ಗೆ ಫಿಟ್ ಆಗುವಂತಹ ಒಂದು ಡ್ರಾಯಿಂಗ್ ಬೋರ್ಡ್. ಅದರ ಲೆಂತ್ ಬಂದು ಸೈಜ್ ಬಂದು 700 mm ಲೆಂತ್, 500 mm width and 15 mm thickness. ಅಂಡ್ ಲಾಸ್ಟ್ D3 ಅನ್ನೋದು A3 ಶೀಟಿಗೆ, ಅದು ಬಂದು ಲೆಂತ್ 500 mm, width 350 mm and 15 mm thickness. ಸೊ A3 ಶೀಟ್ಗೆ ಕರೆಕ್ಟ್ ಫಿಟ್ ಆಗುವಂಥದ್ದು. ಉಳಿದಿರೋ A4 ಶೀಟ್ಸ್ ಇವು ಎಲ್ಲದಕ್ಕೂ ಏನು ನಾವು ನಾರ್ಮಲ್
ಪ್ಯಾಡ್ಸ್ ಬರ್ತವೆ, ಎಕ್ಸಾಮ್ ಪ್ಯಾಡ್ಸ್ ಅಂತ ಹೇಳಿ, ಆ ರೀತಿ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಐ ಹೋಪ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ಇಲ್ಲಿನ ತನಕನೂ. ಇದನ್ನು ಬಂದು ನಮಗೆ ಡ್ರಾಯಿಂಗ್ ಬೋರ್ಡ್ ಹಾಗೂ ಅದರ ಸ್ಪೆಸಿಫಿಕೇಶನ್ಸ್ ಏನಿರ್ತವೆ, ಲೆನ್ಸ್ ಇವೆಲ್ಲಾನು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕಡೆಯಿಂದಾನು ಸ್ಪೆಸಿಫೈಡ್ ಆಗಿರ್ತವೆ. ಅದು ಥ್ರೂ ಔಟ್ ದ ವರ್ಲ್ಡ್ ಸೇಮ್ ಇರ್ತವೆ. ಸೊ ನೆಕ್ಸ್ಟ್ ಟಾಪಿಕ್ ಟಿ ಸ್ಕ್ವಯರ್. ಸೊ ಟಿ ಸ್ಕ್ವಯರ್ ಅಂದ್ರೆ ಇದು ಒಂದು ಟಿ ಶೇಪ್ಡ್ ಇನ್ಸ್ಟ್ರೂಮೆಂಟ್. ತುಂಬಾ ಹಾರ್ಡ್ ವುಡ್ ಲೈಕ್ ಮಹಾಗನಿ ಅಥವಾ ಶೀಶಮ್ ಇಂದ ತಯಾರು ಮಾಡಿರ್ತಾರೆ. ಇದು 2 ಪಾರ್ಟ್ಸ್ ಅನ್ನ ಹೊಂದಿರುತ್ತೆ, ಒಂದು ಸ್ಟಾಕ್ ಮತ್ತೆ ಒಂದು ಬ್ಲೇಡ್ ಅಂತ ಕರಿತೀವಿ. ಸೊ ಇಲ್ಲಿ ಕಾಣ್ತಾ ಇರೋ ತರ ನಮ್ಗೆ ಯಾವ್ದಾದ್ರೆ ನಾವು ಬೋರ್ಡಿಗೆ ಫಿಟ್ ಮಾಡ್ಕೊಳ್ಳೋಕೆ ಅನ್ವಯವಾಗಿರುತ್ತೆ ಅದನ್ನ ನಾವು ಸ್ಟಾಕ್ ಅಂತ ಕರಿತೀವಿ. ಅಂಡ್ ಇದನ್ನ ಬಂದು ಬ್ಲೇಡ್ ಅಂತ ಕರಿತೀವಿ. ನಾವು ಲೈನ್ಸ್ ಹಾಕೋದಕ್ಕೆ ಉಪಯೋಗ ಮಾಡೋದನ್ನ ಬ್ಲೇಡ್ ಅಂತ ಕರಿತೀವಿ. ಸೊ ಆ ಬ್ಲೇಡ್ಗೆ ಇನ್ನರ್ ಎಡ್ಜ್ ಏನಿರುತ್ತೆ, ಒಳಗಡೆ ಎಡ್ಜ್ ಏನಿರುತ್ತೆ, ಅದನ್ನ ವರ್ಕಿಂಗ್ ಎಡ್ಜ್ ಅಂತ ಕರಿತೀವಿ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ನಾವು ಲೈನ್ಸ್ ಅನ್ನ ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈಸ್ ಸೊ ಇದನ್ನ ಟಿ ಸ್ಕ್ವೈರ್ ಅನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ವರ್ಟಿಕಲ್, ಇನ್ಕ್ಲೈನ್ಡ್ ಹಾಗೂ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅನ್ನ ಕರೆಕ್ಟ್ ಆಗಿ ಒಂದು ಶೇಪ್ ಅಲ್ಲಿ ಹಾಕೋದಕ್ಕೆ ನಮ್ಗೆ ಇದು ಬಹಳ ಉಪಯೋಗ ಆಗುತ್ತೆ. ಸೊ ನಾವು ನಾರ್ಮಲ್ ಸ್ಕೇಲ್ ಇಂದ ಹಾಕ್ಬೇಕಾದ್ರೆ ಏನಾಗುತ್ತೆ, ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಇಟ್ಬಿಡ್ತೀವಿ ನಾವು ಇಟ್ಕೋಬೇಕಾದ್ರೆ, ಆ ಟೆನ್ಷನ್ ಇದರಿಂದ ಇರೋದಿಲ್ಲ. ಸೊ ಬಿಕಾಸ್ ಅದು ಒಂದ್ ಕಡೆ ಫಿಕ್ಸ್ ಆಗಿರುತ್ತೆ, ನಾವು ಲೈನ್ ಆಗಿ ಹಾಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಈಸ್ ಇನ್ಸ್ಟ್ರೂಮೆಂಟ್ ಬಾಕ್ಸ್. ಸೊ ನಮ್ಮ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಲ್ಲಿ ಬಂದು ಒಂದು ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅನ್ನ ನಾವು ಇಟ್ಸ್ ಅ ಬಾಕ್ಸ್ ಆಫ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಇನ್ ಡ್ರಾಯಿಂಗ್ ಆರ್ ಪ್ಲೇಸ್ಡ್. ನಮ್ಗೆ ಡ್ರಾಯಿಂಗ್ ಅಲ್ಲಿ ಏನೇನು ಉಪಕರಣಗಳು ಬಳಕೆ ಆಗ್ತವೆ ಅದನ್ನ ಇಟ್ಕೊಳ್ಳೋ ಅಂತಹ ಒಂದು ಜಾಗ ಅಂತ ಹೇಳ್ಬೋದು, ಅಥವಾ ಒಂದು ಬಾಕ್ಸ್ ಅಂತ ಹೇಳ್ಬೋದು ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅನ್ನ. ಇದರಲ್ಲಿ ಲಾರ್ಜ್ ಸೈಜ್ ಕಂಪಾಸ್, ಸ್ಮಾಲ್ ಸೈಜ್ ಕಂಪಾಸ್ ಹಾಗೂ ಲಾರ್ಜ್ ಸೈಜ್ ಡಿವೈಡರ್ಸ್ ಅಂಡ್ ಸ್ಮಾಲ್ ಸೈಜ್ ಡಿವೈಡರ್ಸ್. ಸೊ ಇವೆಲ್ಲ ಇರ್ತವೆ ಇದರಲ್ಲಿ. ಸೊ ಲಾರ್ಜ್ ಸೈಜ್ ಕಂಪಾಸ್ ಬಂದು 150 mm ಲೆಂತ್ ಇರುತ್ತೆ. ಲಾಂಗ್ ಕಂಪಾಸ್ ತುಂಬಾ ಲಾರ್ಜ್ ಸೈಜ್ ಸರ್ಕಲ್ಸ್ ಅನ್ನ, ಆರ್ಕ್ಸ್ ಅನ್ನ ಕಟ್ ಮಾಡೋದಕ್ಕೆ, ಡ್ರಾ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಸೆಕೆಂಡ್ ಬಂದು ಸ್ಮಾಲ್ ಸೈಜ್ ಕಂಪಾಸ್. ಇದು ಬಂದು 95 mm ಲಾಂಗ್ ಇರುತ್ತೆ. ಸ್ಮಾಲ್ ಸರ್ಕಲ್ಸ್ ಹಾಗೂ ಆರ್ಕ್ಸ್ ಅನ್ನ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ತುಂಬಾ ಕಂಪಾಸ್ ಅನ್ನೋದು 2 ಲೆಗ್ಸ್ ಇರೋದು, ಒಂದ್ ಕಡೆ ಒಂದು ಸ್ಕ್ರೂನ ಕೊಟ್ಟಿರ್ತಾರೆ ಪೆನ್ಸಿಲ್ ಅನ್ನ ಇಟ್ಕೊಳ್ಳೋದಕ್ಕೆ, ಒಂದ್ ಕಡೆ ಒಂದು ನೀಡಲ್ ಇರುತ್ತೆ. ಸೊ ಇದು ನಮ್ಗೆ ಎಲ್ಲರಿಗೂ ಜಾಮೆಟ್ರಿಯಲ್ಲಿ ಫಸ್ಟ್ ಇಂದನೂ ನಮ್ಗೆ ಪರಿಚಯ ಇರುವಂತಹ ಒಂದು ಬಹಳ ಯೂಸ್ಫುಲ್ ಆಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅಂತಾನು ಹೇಳ್ಬೋದು. ಜಾಮೆಟ್ರಿಯಲ್ಲೂ ಬಹಳ ಯೂಸ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಲಾರ್ಜ್ ಸೈಜ್ ಡಿವೈಡರ್ ಬಂದು 150 mm ಲೆಂತ್ ಅಲ್ಲಿ ಇರುತ್ತೆ. ಸರ್ಕಲ್ಸ್, ಆರ್ಕ್ಸ್ ಅನ್ನ ಮಾರ್ಕ್ ಮಾಡೋದಕ್ಕೆ ಬಳಕೆ ಆಗುತ್ತೆ ಇದು. ಸೊ ನೆಕ್ಸ್ಟ್ ಸ್ಮಾಲ್ ಡಿವೈಡರ್ ಬಂದು 95 mm ಲಾಂಗ್ ಇರುತ್ತೆ. ಸ್ಮಾಲ್ ಸರ್ಕಲ್ಸ್ ಅನ್ನ, ಆರ್ಕ್ಸ್ ಅನ್ನ ಡಿವೈಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ಡ್ರಾ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಉಪಯುಕ್ತವಾಗಿರುತ್ತೆ. ನೆಕ್ಸ್ಟ್ ಬಂದು ಸೊ ಇಲ್ಲಿ ಏನಿದೆ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಲ್ಲಿ ಸ್ಮಾಲ್ ಸೈಜ್ ಅಂಡ್ ಲಾರ್ಜ್ ಸೈಜ್ ಕಂಪಾಸ್, ಲಾರ್ಜ್ ಅಂಡ್ ಸ್ಮಾಲ್ ಸೈಜ್ ಡಿವೈಡರ್ಸ್. ಸೊ ನೆಕ್ಸ್ಟ್ ಬಂದು ಸೆಟ್ ಸ್ಕ್ವಯರ್ಸ್, ಪ್ರೊಟೆಕ್ಟರ್ಸ್ ಅಂಡ್ ಸ್ಕೇಲ್ಸ್. ಸೊ ಇವೆಲ್ಲದ್ರಿಂದನೂ ನಾವು ಸುಪರಿಚಿತರಾಗಿರ್ತೀವಿ. ನಮ್ಗೆ ಯಾವಾಗ ಜಾಮೆಟ್ರಿ ಸ್ಟಾರ್ಟ್ ಆಗಿರುತ್ತೆ ಅವಾಗಿಂದನೂ ನಮ್ಗೆ ಇವೆಲ್ಲ ನಾವು ಅಳವಡಿಸ್ಕೊಂಡು ಬರ್ತಾ ಇರ್ತೀವಿ. ಸೊ ಫಸ್ಟ್ ಸೆಟ್ ಸ್ಕ್ವಯರ್ಸ್. ಇಲ್ಲಿ ಇದು ಮತ್ತೆ ಇವೆರಡು ಏನ್ ಕಾಣ್ತಾ ಇದಾವೆ, ಇವೆರಡು ಸೆಟ್ ಸ್ಕ್ವಯರ್ಸ್ ಅಂತ ಕರಿತೀವಿ ನಾವು. ಪ್ಯಾರಲಲ್ ಮತ್ತು ವರ್ಟಿಕಲ್ ಲೈನ್ಸ್ ಅನ್ನು ಹಾಕೋದಕ್ಕೆ ಉಪಯೋಗ ಮಾಡ್ತೀವಿ. ಅಂಡ್ ಹಾಗೆ ಡಿಫ್ರೆಂಟ್ ಆಂಗಲ್ಸ್ ಅನ್ನು ನಾವು ಪ್ರೊಟೆಕ್ಟರ್ ನ ಯೂಸ್ ಮಾಡ್ಲಾರ್ದಂಗ ಸೆಟ್ ಸ್ಕ್ವಯರ್ಸ್ ಇಂದಾನೆ ನಾವು ಡಿಫ್ರೆಂಟ್ ಆಂಗಲ್ಸ್ ಅನ್ನ ಹಾಕೋದಕ್ಕೂ ಯೂಸ್ ಮಾಡ್ಬೋದು. ಸೊ ಒಂದೊಂದು ಸೆಟ್ ಸ್ಕ್ವಯರ್, ಫಸ್ಟ್ ಸೆಟ್ ಸ್ಕ್ವಯರ್ ಬಂದು 45 ಡಿಗ್ರಿ ಅಂಡ್ 90 ಡಿಗ್ರಿ. ಮೂರು ಎಡ್ಜಸ್ ಏನಿರ್ತವೆ, 3 ಎಡ್ಜಸ್ ಒಂದೊಂದು ಆಂಗಲ್ಗೆ ಕರೆಕ್ಟ್ ಆಗಿ ಶೇಪ್ ಮಾಡಿರ್ತಾರೆ. ಸೊ ಅದು ಬಂದು 45 ಡಿಗ್ರೀಸ್ ಅಂಡ್ 90 ಡಿಗ್ರೀಸ್. ಅಂಡ್ ಎರಡನೇದು ಬಂದು 60 ಡಿಗ್ರಿ, 30 ಡಿಗ್ರಿ ಹಾಗೂ 60 ಡಿಗ್ರಿ. ಸೊ ಈ ಎಲ್ಲ ಆಂಗಲ್ಸ್ಗಳು ನಾವು ಲೆಫ್ಟ್ ಇಂದ ರೈಟ್ ಇಂದ ಈ ಒಂದು ಸೆಟ್ ಸ್ಕ್ವಯರ್ಸ್ ಇಂದ ಹಾಕ್ಬೋದು. ಸೊ ನೆಕ್ಸ್ಟ್ ಬಂದು ಪ್ರೊಟೆಕ್ಟರ್. ಸೊ ಪ್ರೊಟೆಕ್ಟರ್ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಡಿ ಶೇಪ್ಡ್ ಇನ್ಸ್ಟ್ರೂಮೆಂಟ್.
ಅದು ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಗಲ್ಸ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ, ಡ್ರಾ ಮಾಡೋದಕ್ಕೆ ನಮಗೆ ತುಂಬಾನೇ ಉಪಯುಕ್ತವಾಗಿರುತ್ತೆ. ಆ್ಯಂಡ್ ಸ್ಕೇಲ್ಸ್ ಅಂತೂ ಇಟ್ಸ್ ಅ ವೆರಿ ಫೆಮಿಲಿಯರ್, ಯೂಸ್ ಟು ಮೆಜರ್ ದ ಲೆನ್ಸ್. ಏನು ಡ್ರಾ ಲೈನ್ ಇದೆ ಅದ್ರ ಲೆಂತ್ ಮೆಜರ್ ಮಾಡೋದಕ್ಕೆ, ಅಥವಾ ನಮಗೆ ಗೊತ್ತಿರುವಂತಹ ಲೆಂತಿನ ಲೈನ್ ಅನ್ನ ಮೆಜರ್ ಮಾಡ್ಕೊಂಡು ಹಾಕೋದಕ್ಕೆ ಡ್ರಾಯಿಂಗ್ ಶೀಟ್ ಅಲ್ಲಿ ಇದು ತುಂಬಾನೇ ಉಪಯೋಗಕಾರಿಯಾಗಿರುತ್ತೆ. ಸೊ ಮೊದಲನೇ ಇನ್ನೊಂದು ಬಂದು ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಫ್ರೆಂಚ್ ಕರ್ವ್ಸ್ ಅಂತ ಕರಿತೀವಿ. ಸೊ ಇದು ಬಂದು ಡಿಫ್ರೆಂಟ್ ಶೇಪ್ಡ್ ಟೆಂಪ್ಲೇಟ್ಸ್ ಇರ್ತವೆ. ಇದರಲ್ಲಿ ತುಂಬಾ ಹಾರ್ಡ್ ಪ್ಲಾಸ್ಟಿಕ್ ಅಥವಾ ವುಡ್ಡಿಂದ ತಯಾರು ಮಾಡ್ತಾರೆ. ಇದನ್ನ ತುಂಬಾ ಇರ್ರೆಗ್ಯುಲರ್ ಶೇಪ್ಸ್ ಇರ್ತವೆ. ಯಾವಾದ್ರೆ ನಾವು ಕಂಪಾಸ್ ಇಂದ ಹಾಗೂ ಪ್ರೊಟೆಕ್ಟರ್ ಇಂದ ಇದನ್ನೆಲ್ಲ ಶೇಪ್ ನಾವು ಡ್ರಾ ಮಾಡಕ್ ಆಗದೆ ಇರುವಂತಹ ಸಣ್ಣ ಸಣ್ಣ ಕರ್ವ್ಗಳನ್ನ, ತಿರುವುಗಳನ್ನ ಹಾಕೋದಕ್ಕೆ ಈ ಒಂದು ಫ್ರೆಂಚ್ ಕರ್ವ್ಸ್ ಅನ್ನ ಯೂಸ್ ಮಾಡ್ತೀವಿ. ಇದ್ರ ಜೊತೆಲಿ ಒಂದು ಪ್ರೋ ಸರ್ಕಲ್ ಅಂತ ಬರುತ್ತೆ. ಸ್ಮಾಲ್ ರೌಂಡ್ಸ್ ಇಂದನು, ಸಣ್ಣ ಸಣ್ಣ ಸರ್ಕಲ್ಸ್ ಇಂದನು ದೊಡ್ಡ ಸರ್ಕಲ್ ತನಕನು ನಮ್ಗೆ ಹಾಕೋದಕ್ಕೆ ಅದು ಉಪಯುಕ್ತವಾಗಿರುತ್ತೆ. ಮುಂದಿಂದು ಡ್ರಾಫ್ಟಿಂಗ್ ಮಿಷನ್. ಸೊ ಈ ಒಂದು ಡ್ರಾಫ್ಟಿಂಗ್ ಮಿಷನ್ ಬಂದು ಪ್ರೊಟ್ರೆಕ್ಟರ್, ಸ್ಕೇಲ್ ಹಾಗೂ ಟಿ ಸ್ಕ್ವಯರ್ ಎಲ್ಲಾದ್ರದ್ದು ಮೂರದ್ದು ಒಂದರಲ್ಲೇ ಕಾಂಬಿನೇಷನ್ ಆಗಿರುತ್ತೆ. ಸೊ ಇದನ್ನ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಸ್ಟ್ಯಾಂಡ್ ಜೊತೆಗೆ ಹಾಗೂ ಸ್ಟ್ಯಾಂಡ್ ಇಲ್ದಂಗೂ ಅವೈಲೇಬಲ್ ಇರುತ್ತೆ. ಇದನ್ನ ನಾವು ಮಿನಿ ಡ್ರಾಫ್ಟರ್ ಅಂತಾನು ಕರಿತೀವಿ. ಸೊ ಇದು ನೋಡ್ರಿ, ಇದು ಟಿ ಸ್ಕ್ವಯರ್, ಇಲ್ಲಿ ಬಂದು ನಮ್ಗೆ ಪ್ರೊಟ್ರೆಕ್ಟರ್ ಇರುತ್ತೆ, ಪ್ರೊಟ್ರೆಕ್ಟರ್ ಅಂಡ್ ಇದು ನಮ್ಗೆ ಸ್ಕೇಲ್. ಮೂರರ ಕಾಂಬಿನೇಷನ್ ನಾವು ಡ್ರಾಫ್ಟಿಂಗ್ ಮಿಷನ್ ಅಂತ ಕರಿತೀವಿ. ನಾವು ಈ ರೀತಿ ಅದನ್ನ ಡ್ರಾಯಿಂಗ್ ಬೋರ್ಡ್ಗೆ ನಾವು ಫಿಕ್ಸ್ ಮಾಡ್ಕೊಂಡಿದ್ದಾವ. ಮೂರರ ಉಪಯೋಗನು ಒಂದರಲ್ಲೇ ನಾವು ಮಾಡಬಹುದು. ಸೊ ಐ ಹೋಪ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಕಂಪ್ಲೀಟ್ ನಾವು ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಏನೆಲ್ಲ ನೋಡಿದ್ವಿ ಇವಾಗಿನ ತನಕ ಅನ್ನೋದು ಒಂದು ಶಾರ್ಟ್ ಲಿಸ್ಟ್. ಡ್ರಾಯಿಂಗ್ ಬೋರ್ಡ್, ಡ್ರಾಯಿಂಗ್ ಶೀಟ್ ಅಂಡ್ ಡ್ರಾಫ್ಟಿಂಗ್ ಮಿಷನ್ಸ್, ಫ್ರೆಂಚ್ ಕರ್ವ್ಸ್, ಸ್ಕೇಲ್ಸ್, ಪ್ರೊಟ್ರೆಕ್ಟರ್ ಅಂಡ್ ಸೆಟ್ ಸ್ಕ್ವಯರ್ಸ್. ಸೊ ಇವೆಲ್ಲಾನು ಒಂದು ಡ್ರಾಯಿಂಗ್ ಕಿಟ್ ಅಂತ ನಾವು ಕರಿತೀವಿ. ಸೊ ಐ ಹೋಪ್ ನಿಮ್ಗೆ ಇದನ್ನೆಲ್ಲ ಅರ್ಥ ಆಗಿದೆ, ಇದನ್ನ ಬಳಸ್ಕೊಳ್ಳೋದು ಅರ್ಥ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಸೊ ವಿಲ್ ಮೂವ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಡ್ರಾಯಿಂಗ್ ಮೆಟೀರಿಯಲ್ಸ್ ಏನೇನಿದ್ದಾವೆ ಅದ್ರ ಬಗ್ಗೆ, ಅದರ ಡಿಫ್ರೆಂಟ್ ಯೂಸಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ and press the bell icon for further notifications. Like and share the videos. Thank you.